आज मैं डॉक्टर के पास गई थी। क्या बोला डॉक्टर ने? डॉक्टर ने कहा कि मुझे विटामिन की कमी है। कौन से विटामिन की? विटामिन यू। ನುಲಿಯದ ಮುಖ ನೋಡಿ ಎಕ್ಸ್ಪ್ರೆಷನ್ ಹೆಂಗ್ ಮಾಡ್ಕೋತಾನೆ. ಸಾಕು ಸುಮ್ಮನೆ ಮೋದೇವಿ ಅವಳ ಇವನ್ನ ಮಿಸ್ ಮಾಡ್ಕೋತಾವಂತೆ. ವಿಟಮಿನ್ ಯು ಅಂದ್ರೆ ಇವನಂತೆ. ನಮ್ಮ ಕಿರ್ಮುತಿ ಸುಬ್ಬನ್ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಹುಡುಗಿರು ಫ್ಲಾಟ್ ಆಗಿ ಹೋಗಿರ್ತಾರೆ. ಅಲ್ಲ ಅವ್ನ ಮುಖ ನೋಡಿ, ಅವ್ನ ಮುಖ ಹಾವ ಭಾವ ಎಷ್ಟು ಚೆನ್ನಾಗಿ ಮಾಡ್ತಾನೆ ಎಕ್ಸ್ಪ್ರೆಷನ್. ಕಿರ್ಮೂತಿ ಸುಬ್ಬ ನಾನೇ ಒಂದ್ ಸೆಕೆಂಡ್ ಗಾಬರಿ ಆಗ್ಬಿಟ್ಟೆ. ಇವನ್ ಯಾರಪ್ಪ ರಕ್ಷಕ್ ಬೀಳ್ತಮ್ಮ, ನೋಡಕ್ ಸೇಮ್ ರಕ್ಷಕ್ ಬೀಳ್ತಾರೆ. ಅವನ ಜಾತ್ರೆಯಲ್ಲಿ ಏನಾರು ಕಳ್ದೋಗಿದ್ದಾನೆ ಚಿಕ್ಕದ್ರಲ್ಲಿ ಅಂತ. ಡಿಟ್ಟೋ ಜೆರಾಕ್ಸ್. ಜೆರಾಕ್ಸ್ ಅಲ್ಲ, ಪ್ರಿಂಟ್ ಔಟ್, ಕಲರ್ ಪ್ರಿಂಟ್ ಔಟ್. ಆದ್ರೆ ನಮ್ ಕಿರ್ಮೂತಿ ಸುಬ್ಬಂಗು ರಕ್ಷಕ್ ಬುಲೆಟ್ಗೂ ಒಂದೇ ಡಿಫ್ರೆನ್ಸ್. ಅವ್ನಿಗೆ ಎಕ್ಸ್ಪ್ರೆಷನ್ ಕೊಡಕ್ ಬರಲ್ಲ, ಅವ್ನಿಗೆ ಎಕ್ಸ್ಪ್ರೆಷನ್ ಕೊಡಕ್ ಬರುತ್ತೆ ಅಷ್ಟೇ. ಒನ್ ಕೋಲ್ಡ್ ಬೂಸ್ಟ್ ಪ್ಲೀಸ್. ಹೊಡ್ದಾಕ್ ಬಿಡೋಪ್ಪ ಜೊತೆಗೆ ಹೋದ್ರು ಹೋಗ್ಲಿ. ನಿಮ್ಮ ಅಪ್ಪನ ಗಂಟೆ ಹೋಯ್ತದ, ನಿಮ್ಮ ಓನರ್ ತಾನೆ ತಂದ್ಕೊಡೋದು. ಇನ್ನೊಂದು ಫ್ಲೋರ್ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ತೆಗೆದು ರಪ್ಪ ಅಂತ ಹೊಡಿ ಪೀಸ್ ಆಗೋಬೇಕಲ್ಲ. ಇದ್ರಲ್ಲೇ ಗೊತ್ತೈತದೆ ನೀನು ಇರೋದು ನಿಮ್ಮ ಓನರ್ನ ಉದ್ಧಾರ ಮಾಡಕ್ಕಲ್ಲ, ಅವ್ರ ಬಿಸ್ನೆಸ್ ಹಾಳು ಮಾಡಕ್ಕೆ ಅಂತ. ಇದೇನ್ ಮಗ ಏನೋ ಆಗ್ತಿದ್ಯಾ? ಮೂತ್ರ ಇದ್ದಂಗೆ ಐತೆ. ಮನುಷ್ಯ ಮೂತ್ರನ ಗೋಮೂತ್ರನ? ಏನೇ ಜಗಳ ಆಗಿ ನಾನು ಈಗ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬೇಕಣಪ್ಪ. ಈ ಥರ ಮೂತ್ರನ ಹಾಕ್ಬಿಡ ದಯವಿಟ್ಟು. ಏನ್ ಮಗ ಇಷ್ಟು ಹತ್ರದಿಂದ ಆಗ್ತದೆ? ಇನ್ನೊಂದು 5 ಕಿಲೋಮೀಟರ್ ಹಿಂದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹುಯಿ ಅನ್ನ ನೋಡ್ ಮಗ. ನಿಂಗೆ ಒಂದು ಹೆಲ್ಪ್ಫುಲ್ ಟಿಪ್ಸ್ ಕೊಡ್ತೀನಿ. ಗ್ಲಾಸ್ನ ಕನ್ಯಾಕುಮಾರಿ ಇಟ್ಬಿಟ್ಟು ಕಾಶ್ಮೀರಿಂದ ಹಾಲು ಹುಯಿ, ಅಂದ್ರೆ ಎಷ್ಟೋ ಕಿಲೋಮೀಟರ್ ಅಲ್ಲಿಂದ ಹಾಲು ಹುಯಿ, ಅಲ್ಲಿಂದ ಬಂದು ಕನ್ಯಾಕುಮಾರಿಗೆ. ವೈ ಶುಡಂಟ್ ಯು ಟ್ರೈ? ಯಾರು ಟ್ರೈ ಮಾಡಿಲ್ಲ, ನೀನು ಟ್ರೈ ಮಾಡು. ಡಿಫ್ರೆಂಟ್. ಇವತ್ತೆಲ್ಲ ಬಿಟ್ಟಾಕ ಮಗ. ನಿಮ್ಮ ಅಂಟಮ್ಮ ಚಪ್ರಿ ಡಾಲಿ ಚಾಯವಲ್ಲ ಇಲ್ವಾ ನೋಡಿದ್ಯಾ? ಹಾಲು ಪ್ಯಾಕೆಟ್ನ ಇಷ್ಟು ಎತ್ತರಕ್ಕೆ ತೊಗೊಂಡಾಗ ಅಲ್ಲಿಂದ ಅನ್ಕೊಂಡು ಹಾಲು ಅಲ್ವಾ? ಅದೇ ಥರ ನೀನೇನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡು ಅಂದೆ. ನೋಡು ಮಗ, ಭಾನುವಾರದಂಗೆ ಫ್ರೀ ಮಾಡ್ಕೊಂಡು ಚೋರ್ ಬಜಾರ್ಗೆ ಹೋಗ್ಬಿಟ್ಟು ಆಫ್ ರೇಟ್ ಚೀಪ್ ರೇಟ್ ಬಟ್ಟೆ ತೊಗೊಂಡು 50 ರೂಪಾಯಿ ಕನ್ನಡಕ ತೊಗೊಂಡು ನೀನು ಚಾಪ್ರಿ ಸ್ಟೈಲ್ ಅನ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು. ಐಸು ಹಾಕಾಕ. ಅಲ್ಲ ಕಣೋ ಬೀಟಿಂಗ್ ಭಾಸ್ಕರ, ನೀನು ಈ ಥರ ಬೆಂಚ್ ಮೇಲೆ ಹೊಡೆದ್ನ ಯಾರ್ದಾರ ತಲೆ ಮೇಲೆ ಹೊಡೆದಿದ್ರೆ ಇಷ್ಟೊತ್ತು ಕಾಲೇ ಹಾಫ್ ಮಾಡ್ರು ಕೇಸ್ ಆಯ್ತಿದ್ದಲ್ಲ ನಿನ್ನ ಮೇಲೆ. ದೊಡ್ಡ ರೌಡಿಯಾಗಿ ಬೀಳ್ತಿದ್ದೆ. ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋ ಅಗತ್ಯನೇ ಇರ್ತಿರ್ಲಿಲ್ಲ. ಹೋಗ್ಲಿ ಬಿಡು, ನೀನು ಹಣೆ ಬರ ಇಷ್ಟೇ ಅನ್ಕೊಂಡು ಸುಮ್ಮನೆ ಆವಾಗಷ್ಟೇ. ಸಪ್ಪಿ ತಪ್ಪಿ ಮೇಲೆ ಯಾರು ನಂತರ ಬೂಸ್ಟ್ ಕುಡಿಯಕ್ಕೆ ಹೋಗ್ಬಿಟ್ಟಿರಿ. ಮೊದಲೇ ಹುಚ್ಚು ನನ್ನ ಮಗ ಹೊಡೆದ್ಗಿಟ್ಬಿಟ್ಟು ನನ್ನ ತಲೆ ಮೇಲೆ. ಅಣ್ಣ ನೀನು ಬೇಡ, ನೀನು ಬೂಸ್ಟ್ ಬೇಡ. ದೊಡ್ಡ ನಮಸ್ಕಾರ.